ಚಿಕಿತ್ಸೆಯ ನೆಪದಲ್ಲಿ ಕಾಲಹರಣ ಮಾಡ್ತಾ ಇದ್ದಾರ ದರ್ಶನ್? ಕೊನೆಯ ಅವಧಿಯಲ್ಲಿ ಚಿಕಿತ್ಸೆಗೆ ಪ್ಲಾನ್ ಮಾಡ್ಕೊಂಡ್ರ? ಈ ರೀತಿಯ ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಮಧ್ಯಂತರ ಜಾಮೀನು ಅವಧಿ ಮುಗಿಯೋ ವೇಳೆ ಚಿಕಿತ್ಸೆಗೆ ಮುಂದಾಗ್ತಾ ಇದ್ದಾರಾ? ಇದಾಗ್ಲೇ ಜೈಲಿನಿಂದ ಹೊರಬಂದು 20 ದಿನ ಆಗಿದೆ. 20 ದಿನ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ದರ್ಶನ್. ದರ್ಶನ್ ಆಪರೇಷನ್ ಬಗ್ಗೆ ಇನ್ನೂ ಕೂಡ ನಿರ್ಧಾರವನ್ನ ತಿಳಿಸಿಲ್ಲ ವಿಜಯಲಕ್ಷ್ಮಿ ಅವರು. 10 ದಿನದಿಂದ ಇವತ್ತು ಹೇಳ್ತೀವಿ, ನಾಳೆ ಹೇಳ್ತೀವಿ ಅನ್ನುವಂತ ಮಾಹಿತಿಗಳಷ್ಟೇ ಸಿಗ್ತಾ ಇದೆ. ಆಪರೇಷನ್ಗೆ ಹಿಂದೆ ಒಪ್ಪಿಗೆ ಕೊಟ್ಟರು, ವೈದ್ಯರು ಸಿದ್ಧರಿದ್ದಾರೆ. ಸದ್ಯಕ್ಕಿದೀಗ ದರ್ಶನ್ಗೆ ಫಿಸಿಯೋಥೆರಪಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಇತ್ತ ಕಾಶಿ ಸೇರಿದಂತೆ ಹಲವು ದೇಗುಲಗಳಿಗೆ ವಿಜಯಲಕ್ಷ್ಮಿ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಆದರೆ ಆಪರೇಷನ್ ದಿನಾಂಕ ಯಾವಾಗ? ಈ ಪ್ರಶ್ನೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಉತ್ತರವನ್ನ ಕೊಟ್ಟಿಲ್ಲ. ಇನ್ನೂ ಕೂಡ ಈ ಬಗ್ಗೆ ಮಾಹಿತಿ ಇಲ್ಲ. ಈಗ ನಡೀತಾ ಇರೋದು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್. ಸುಮಾರು 21 ದಿನಗಳಾಯ್ತು. ಫಿಸಿಯೋಥೆರಪಿಯಂತಹ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಅನ್ನ ಮಾತ್ರನೇ ದರ್ಶನ್ ಪಡಿತಾ ಇದ್ದಾರೆ. ಬಟ್ ನಿಮಗೆ ವಾದ ನೆನಪಿರಬಹುದು, ಇದೇ ಮಧ್ಯಂತರ ಜಾಮೀನನ್ನ ಪಡಿಬೇಕಾದ್ರೆ ಸಿ.ವಿ. ನಾಗೇಶ್ ಅವರು ಆಪರೇಷನ್ನ ಅಗತ್ಯ ತೀರಾ ಇದೆ, ಇಲ್ಲ ಅಂತ ಹೇಳಿದ್ರೆ ಬೇರೆಯದ್ದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಕಾಡೋದಕ್ಕೆ ಶುರುವಾಗುತ್ತೆ, ಈ ರೀತಿಯಾದಂಥ ವಾದಗಳಿತ್ತು. ಈ ನಡುವೆ ಇನ್ನೂ ಕೂಡ ಆಪರೇಷನ್ಗೆ ಮುಂದಾಗಿಲ್ಲ. ದರ್ಶನ್ ಹೊರಗಡೆ ಇರೋಕೆ ಇನ್ನು 24 ದಿನಗಳು ಮಾತ್ರನೇ ಅವಕಾಶ ಇರುತ್ತೆ. ಆಪರೇಷನ್ ಹಿಂದೆ ಆದ್ರೆ ಚಿಕಿತ್ಸೆಯನ್ನ ಪಡೆದು ಜೈಲಿಗೆ ಮತ್ತೆ ಹೋಗಬಹುದು. ಬಾಕಿ 24 ದಿನ ಮುಗಿಯುವ ಹಂತದಲ್ಲಿ ಚಿಕಿತ್ಸೆಯನ್ನ ಪಡೆದ್ರೆ ಮತ್ತಷ್ಟು ಕಾಲ ವಿಶ್ರಾಂತಿ ಪಡಿಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ವಿಶ್ರಾಂತಿಯ ನೆಪದಲ್ಲಿ ಜೈಲಿನಿಂದ ಆಚೆ ಇರಬಹುದು ಅನ್ನುವಂತ ಲೆಕ್ಕಾಚಾರನ ಇದು. ಈ ರೀತಿಯಾಗಿ ದರ್ಶನ್ ಯೋಚಿಸ್ತಾ ಇರೋ ಬಗ್ಗೆ ಮಾಹಿತಿ ಇದೆ. ನೋಡಿ, 30ನೇ ತಾರೀಕು ಜೈಲಿನಿಂದ ಹೊರ ಬರ್ತಾರೆ ದರ್ಶನ್. ಆದರೆ ಇನ್ನೂ ಕೂಡ ಫಿಸಿಯೋಥೆರಪಿ ಅಂತಹ ಟ್ರೀಟ್ಮೆಂಟ್ಗಳಲ್ಲಿದ್ದಾರೆ. ಇನ್ನು ದರ್ಶನ್ ಜಾಮೀನು ರದ್ದು ಮೇಲ್ಮನವಿ ಸಲ್ಲಿಕೆಗೆ ಸಿದ್ಧತೆಗಳಾಗ್ತಾ ಇದೆ. ಈ ಬಗ್ಗೆ ಕಮಿಷನರ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಗೃಹ ಇಲಾಖೆಯಿಂದ ಐ ಥಿಂಕ್ ಮೊನ್ನೆ ಪ್ರೋಸೆಸ್ ಆಗಿದೆ, ಇದಾಗ್ತಾ ಇದೆ ಅಂತ ಕಾಣುತ್ತೆ, ಡ್ಯೂ ಆಗ್ತಾ ಇದೆ. ಆದ ತಕ್ಷಣ ನಾವು ಪ್ಲಾನ್ ಮಾಡ್ತೇವೆ. ಜಿಯೋ ಪ್ರಕ್ರಿಯೆ ಜಾರಿಯಲ್ಲಿದೆ. ಆದಷ್ಟು ಶೀಘ್ರದಲ್ಲಿ ನಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಒಂದು ಅಪೀಲನ್ನು ನಾವು ದಾಖಲು ಮಾಡ್ತೇವೆ. Sir, cases of cyber crime have been increasing quite fast, past 8 months. So what steps have you taken to stop this? Yes, it's a major cause of concern and also a challenge for the police department, not only for Bangalore City Police but also to Karnataka Police as well as police agencies across the country and world, because nowadays we are seeing that these kind of cyber fraud, cyber cases are on the increase. The conventional crimes are declining. On the other hand, these white collar crimes, especially cyber crimes, are increasing. ಪ್ರಕ್ರಿಯೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಅವರಿಂದ ಪಡೆದುಕೊಳ್ತೀನಿ. ಕಿರಣ್, ಒಂದು ಕಡೆಯಲ್ಲಿ ಇದಾಗಲೇ 21 ದಿನ ಕಳೆದು ಬಿಟ್ಟಿದೆ. ಆ ವಾದವನ್ನ ನೆನಪಿಸ್ಕೊಂಡ್ರೆ ಬಹುಶಃ ಇಷ್ಟೊತ್ತಿಗಾಗಲೇ ಅವರು ಸರ್ಜಿಕಲ್ ಟ್ರೀಟ್ಮೆಂಟ್ ಹೋಗಬೇಕಿತ್ತು. ಇಲ್ಲ, ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಮೇಲೆ ಇದ್ದಾರೆ. ಫಿಸಿಯೋಥೆರಪಿ ಅಂತಹ ಚಿಕಿತ್ಸೆಗಳು ಇನ್ನೂ ಕೂಡ ಆಗ್ತಾ ಇದೆ. ಬಟ್ ಯಾವಾಗ ಸರ್ಜರಿ ನಡೆಯುತ್ತೆ ಅನ್ನೋದಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಮತ್ತೊಂದು ಕಡೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಇತ್ತ ಸಿದ್ಧತೆಗಳು ನಡೀತಾ ಇದೆ. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಏನು ಅಪ್ಡೇಟ್ ಸಿಗ್ತಾ ಇದೆ ಕಿರಣ್? ಚೈತ್ರ, ಮುಖ್ಯವಾಗಿ ದರ್ಶನ್ ಹೊರಗಡೆ ಬಂದು ಇವತ್ತಿಗೆ 21 ದಿನ ಆಯಿತು. ಇನ್ನು 24 ದಿನಗಳು ಮಾತ್ರ ಆತನಿಗೆ ಬಾಕಿ ಇದೆ. ಅಂದರೆ ಈ 6 ವೀಕ್ಸ್ ಅಂತ ಏನು ಕೊಟ್ಟಿದ್ರು ಹೈಕೋರ್ಟ್, ಈ ಒಂದು ಮೆಡಿಕಲ್ ಕಾರಣಕ್ಕೋಸ್ಕರ ಏನು ಕೊಟ್ಟಿದ್ರು ಇಂಟ್ರೀಮ್ ಬೇಲ್ ಅಂತ, ಅದು ಇನ್ನೊಂದು 24 ದಿನ ಮಾತ್ರ ಬಾಕಿ ಇದೆ. ಆ ಒಂದು ವಾದದಲ್ಲೂ ಕೂಡ ಬೇಲ್ ತಗೋಬೇಕಾದ್ರೆ ಅರ್ಜೆನ್ಸಿ ಇದೆ. ಏನು ಡಾಕ್ಟ್ರು ಈಗಾಗಲೇ ಅಲ್ಲಿದ್ದಂಥ ಬಳ್ಳಾರಿಯಲ್ಲಿದ್ದಂಥ ವಿಮ್ಸ್ ಡಾಕ್ಟ್ರು ಹೇಳಿದಂತೆ ಇಮಿಡಿಯೇಟಾಗಿ ಆಪರೇಷನ್ ಮಾಡಬೇಕು ಅಂತ ಇತ್ತು. ಆದರೆ ನಂತರ ಆತ ಇಲ್ಲಿಗೆ ಬಂದು ಬೆಂಗಳೂರು ಬಂದು ರಿಲೀಸ್ ಆದಮೇಲೆ 3-4 ದಿನ ಆದಮೇಲೆ ಮತ್ತೆ BGS ಹಾಸ್ಪಿಟಲ್ ಅನ್ನು ಸೇರ್ಕೋತಾರೆ. ಅಲ್ಲಿ ಮತ್ತಷ್ಟು ಡಾಕ್ಟರ್ಸು ಅಲ್ಲಿ ತಪಾಸಣೆ ಮಾಡಿ ಕೊನೆಗೆ ಆಪರೇಷನ್ ಮಾಡಬೇಕು ಅನ್ನೋದನ್ನು ಕೂಡ ಅದನ್ನೇ ಕೂಡ ಹೈಕೋರ್ಟ್ಗೆ ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ನಂತರ ಅಲ್ಲಿಯ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ, ನಮ್ಮ ಒಂದಷ್ಟು ಟೈಮ್ ಬೇಕು, ಟೈಮು ಡೇಟು ನಾವು ಹೇಳ್ತೀವಿ ಯಾವಾಗ ಮಾಡಿಸ್ಕೋಬೇಕು ಅಂತ ಒಂದಷ್ಟು ಟೈಮ್ ಅಂತ ತಗೊಂಡ್ರು. ಈ ವಿಚಾರವಾಗಿ ಕಳೆದ 10 ದಿನಗಳ ನಂತರ ಆದರೂ ಕೂಡ ಅವರು ಯಾವುದೇ ರೀತಿ ಇನ್ನೂ ಟೈಮು ಹೇಳಿಲ್ಲ, ಯಾವಾಗ ಮಾಡಿಸ್ಕೋತೀವಿ ಅಂತ ಹೇಳಿದ್ರೆ. ಆದರೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ಕೆಲವೊಂದಷ್ಟು ನಾವು ಜ್ಯೋತಿಷ್ಯದ ಮೊರೆ ಹೋಗ್ತಿದ್ದೀವಿ, ಒಂದಷ್ಟು ಟೈಮ್ ಬೇಕು ಅಂತ
ಅಂತ ಹೇಳಿದ್ರು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಇಮಿಡಿಯೇಟ್ ಆಗಿ ಆಪರೇಷನ್ ಆಯ್ತು ಅಂತಂದ್ರೆ ಅವ್ರಿಗೆ ರೆಸ್ಟ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಆಫ್ಟರ್ 6 ವೀಕ್ಸ್ ಜೈಲ್ಗೆ ಹೋಗ್ಬೇಕಾದ್ರೆ, ಆದ್ರೆ ಇದನ್ನೇ ಒಂದೊಂದು ಕಾರಣ ನೆಪ ಇಟ್ಕೊಂಡು ಒಂದಷ್ಟು ಡಿಲೇ ಮಾಡಿದ್ರೆ, ಇನ್ನೊಂದು 10-15 ದಿನ ಡಿಲೇ ಮಾಡಿದ್ರೆ, ನಂತರ ಆಪರೇಷನ್ ಆದ್ಮೇಲೆ ಮತ್ತೊಂದು 1 ತಿಂಗಳೋ 1.5 ತಿಂಗಳೋ ಬಹುಶಃ ಕೋರ್ಟ್ಗೆ ಮನವಿ ಮಾಡಿಕೊಂಡು ಈ ರೀತಿ ಒಂದು ಈಗ ತಾನೇ ಚಿಕಿತ್ಸೆ ಆಗಿದೆ, ಆಪರೇಷನ್ ಆಗಿದೆ, ಒಂದಷ್ಟು ರೆಸ್ಟ್ ಮಾಡಬೇಕು ಅಂತ ಬಹುಶಃ ಆ ರೀತಿ ಪ್ಲಾನ್ ಒಂದ್ ಕಡೆ ಇರ್ಬೋದು. ಇನ್ನೊಂದ್ ಕಡೆ ಪೊಲೀಸರು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತ ಈಗಾಗಲೇ ಅವರು ಕೂಡ ನಿರ್ಧಾರ ಮಾಡಿ ಅದಕ್ಕೆ ಹೋಮ್ಸ್ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಕ್ಲಿಯರೆನ್ಸ್ ಸಿಕ್ಕಿದೆ. ಏನು ಕನ್ನಡದಲ್ಲಿದೆ ಅದನ್ನು ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡುವಂತ ಕೆಲಸವನ್ನು ಒಂದ್ ಕಡೆ ನಡೀತಾ ಇದೆ. ಬಹುಶಃ 2-3 ದಿನದಲ್ಲಿ ಅವರು ಕೂಡ ಸುಪ್ರೀಂ ಕೋರ್ಟ್ಗೆ ಈ ಒಂದು ಏನು ಕೊಟ್ಟಿರುವಂತ ಎಂಟ್ರಿ ಬೇಲ್ನ ತಡೆ ಕೊಡಬೇಕು, ಅದನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಅವರು ಕೂಡ ಮರೆಯೋಕೆ ಇನ್ನೊಂದು ಕಡೆ ನಡೀತಿದ್ರೆ. ಮತ್ತೊಂದು ಕಡೆ ಈಗಾಗಲೇ ನಾನು ಹೇಳ್ದಂಗೆ ವಿಚಾರವನ್ನು ಈಗ ಅಲ್ಲಿಯ ಡಾಕ್ಟರ್ಸ್ ಹೇಳಿದ್ರು, ಫ್ಯಾಮಿಲಿ ಮೆಂಬರ್ಸ್ ಒಪ್ಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ಇದನ್ನ ಡ್ರ್ಯಾಗ್ ಮಾಡುವಂಥದ್ದು, ಫಿಸಿಯೋಥೆರಪಿ ಮಾರ್ನಿಂಗು ಈವ್ನಿಂಗು ಮಾಡ್ಕೊಂಡು ಒಂದಷ್ಟು ಡ್ರ್ಯಾಗ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಈಗ ಹೊರಗಡೆ ಬರ್ತಾ ಇದೆ. ಚೈತ್ರ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ.